ಹಾಯ್ ಫ್ರೆಂಡ್ಸ್, ನಾನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ಬ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಲೈಕನ್ನು ಕ್ಲಿಕ್ ಮಾಡಿ. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಯಾವ ವ್ಲಾಗ್ ಮಾಡ್ತಿರೋದು ಸಂಡೇಗಳಿರೋದ್ರಿಂದ ನಾನ್ ವೆಜ್ ಹೋದ್ವಾರ ಇರಲಿಲ್ಲ. ಸೊ ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ಇವತ್ತು ನಾನು ಎಗ್ ಕರಿ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ಗೆ. ಸೊ ರೆಸಿಪಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತೀನಿ ಏನು ಅಂತ. ಹಾಗೆ ಮಧ್ಯಾಹ್ನಕ್ಕೆ ಚಿಕನ್ ಫ್ರೈ. ಸೊ ಚಿಕನ್ ಫ್ರೈ ಏನು ತೋರಿಸೋದು ಗಳಗಳ್ಕೋದ ರೆಸಿಪಿ ಅಂದ್ಬಿಟ್ಟು ನಾನು ತೋರ್ಸೋಕೆ ಹೋಗ್ತಿಲ್ಲ. ಅದನ್ನ ಶಾರ್ಟ್ ವೀಡಿಯೋಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ನಮ್ಮ ಮರಿದು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ನಮ್ಮ ಅಣ್ಣನ. ಹಾಗೆ ಕುಕಿಂಗ್ಸ್ ಎಲ್ಲ ವೀಡಿಯೋಸ್ ಬರ್ತಾಯಿದೆ ಇನ್ಸ್ಟಾಗ್ರಾಮಲ್ಲೂ, ರಮ್ಯ ಕುಕಿಂಗ್ಸ್ ಅಂತ. ಸೊ ಅದಕ್ಕೂ ಸಪೋರ್ಟ್ ಮಾಡಿ. ಸೊ ಇವಾಗ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ವ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿ, ವ್ಲಾಗ್ನ ಶುರು ಮಾಡೋಣ. ಸೊ ಫಸ್ಟು ಒಗ್ಗರಣೆ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಚಕ್ಕೆ ಲವಂಗ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು. ಹಾಗೆ ಮೆಣಸು, ಅದಾದಮೇಲೆ ಇವಾಗ ಮೆಣಸು ಸ್ವಲ್ಪ ಚಿಟಪಟ ಅನ್ನಬೇಕು. ನೆಕ್ಸ್ಟ್ ಜೀರಿಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ಪಲಾವ್ ಎಲೆ ಸೆಟ್ ಪೂರ್ತಿ ಏನು ಹಾಕೊಳಕ್ಕೆ ಹೋಗ್ಬೇಡಿ, ಪಲಾವ್ ಎಲೆ ಒಂದು ಹಾಕೊಂಡ್ರೆ ಸಾಕು. ನೆಕ್ಸ್ಟು ಈರುಳ್ಳಿ ಹಾಕೋತಾ ಇದ್ದೀನಿ. ಸಣ್ಣ ಈರುಳ್ಳಿ ಇದ್ದರೆ ಸಣ್ಣ ಈರುಳ್ಳಿನ ಹಾಕೋಬೋದು, ಇಲ್ಲಾಂದರೆ ದಪ್ಪ ಈರುಳ್ಳಿ ಹಾಕೋಬೋದು. ಸೊ ಈರುಳ್ಳಿ ಬಂತು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಗ ಬೇಯಬೇಕಾದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ, ಬೇಗ ಬೇಯುತ್ತೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಒಂದು ಕಾಯಿ ಚೂರು ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಕಾಯಿ ಚೂರು ಜಾಸ್ತಿ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ಕಾಯಿ ಚೂರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮೆಣಸು ಹಾಕ್ಕೊಂಡಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿದೆ ಹಾಕೋತಾ ಇದ್ದೀನಿ. ಹಾಗೆ ಟೊಮೊಟೊನ ಕಟ್ ಮಾಡಿಬಿಟ್ಟು 2 ಹಾಕ್ಕೋತಾ ಇದ್ದೀನಿ. ಸೊ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಎಣ್ಣೆ ಫ್ರೈ ಆಗಬೇಕು. ಸ್ವಲ್ಪ ಲಾಸ್ಟಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ. ಫಸ್ಟೇ ಹಾಕಿದ್ರೆ ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಸ್ವಲ್ಪ ಆರೋಗ್ಬಿಡ್ಬೇಕು. ಇದೆಲ್ಲ ಆಡಾದ್ಮೇಲೆ ಇವಾಗ ರುಬ್ಕೊಳ್ಳೋಕೆ ತಗೋತಾ ಇದ್ದೀನಿ. ಸೊ ತಣ್ಣಗಿರ್ಬೇಕಾದ್ರೆ ತಗೋಬೇಕು, ಬಿಸಿಲಿದ್ರೆ ಚೆನ್ನಾಗಿರಲ್ಲ. ಸೊ ಇದೆಲ್ಲ ಆದಮೇಲೆ ರುಬ್ಕೊಂಡು ಬಂದಾಗಿದೆ. ಸ್ವಲ್ಪ ತರ್ತದಾಗ ರುಬ್ಕೋಬೇಕು. ಲಾಸ್ಟ್ಲಿ ನಾವು ಕೊತ್ತಂಬರಿ ಪುದೀನ ಆ್ಯಡ್ ಮಾಡಬೇಕು. ಸೊ ಫಸ್ಟೇ ಹಾಕ್ಬಾರ್ದು, ಎಣ್ಣೆಗೆ ಹಾಕ್ಬಿಟ್ಟು ಸ್ವಲ್ಪ ಫ್ಲೇವರ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕೊಂಡು ಇವಾಗ ತರ್ತರ ರುಬ್ಕೊಂಡ್ಬಂದಾಗಿದೆ, ನೋಡ್ಬೋದು. ಇವಾಗ ನೆಕ್ಸ್ಟು ನಾವು ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಪ್ಯಾನಲ್ಲೇ. ಸ್ವಲ್ಪ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರು ಇದಿಷ್ಟು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಲೋ ಫ್ಲೇಮಲ್ಲೇ ಮಾಡಿ, ಯಾಕಂದರೆ ಎಣ್ಣೆ ಸೀದೋಗುತ್ತೆ. ಸೊ ಅದಕ್ಕೋಸ್ಕರ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆ. ಇದಾದ್ಮೇಲೆ ನಾವು ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಆ್ಯಡ್ ಮಾಡ್ಕೋಬೋದು. ಸೊ ಇದೆಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗಬೇಕು ಮೊಟ್ಟೆ. ಸೊ ಬೇಯಿಸ್ಕೊಂಡಿರ್ಬೇಕು ಫಸ್ಟೇ. ಸೊ ಬೇಯಿಸ್ಕೊಂಡೆಲ್ಲ ಆಗಿದ್ರೆ ಈ ಥರ ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ಒಂದು ತಟ್ಟೆಗೆ ಶಿಫ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಪಲಾವ್ ಎಲೆ. ಸೊ ಅದಿಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೇನು ರುಬ್ಕೊಂಡಿದ್ದೀವೋ ಮಸಾಲೆ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಡಿ ಇವಾಗ, ಯಾಕಂದರೆ ಅದೆಲ್ಲ ಸ್ವಲ್ಪ ಆರುತ್ತೆ, ಕುದಿಯುತ್ತಲ್ಲ, ಅದಕ್ಕೋಸ್ಕರ. ಹಸಿ ವಾಸನೆ ಆಗಬೇಕಾದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಧನಿಯಾ ಪೌಡರ್ ಹಾಕ್ತಿದ್ದೀನಿ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು. ಗರಂ ಮಸಾಲ ಇದಿಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರದ ಪುಡಿ ಏನು ಆ್ಯಡ್ ಮಾಡ್ತಿಲ್ಲ ನಾನು, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಮೆಣಸು ಹಾಕಿದ್ದೀವಲ್ಲ, ಸೊ ಅದಕ್ಕೋಸ್ಕರ. ಜಾರಲ್ಲಿ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಹಾಕೋಬೋದು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸೊ ಇದಿಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಂಟು ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಮೊಟ್ಟೆನ ಬೇಯಿಸ್ಕೊಂಡಿದ್ದೀವಲ್ಲ, ಅದನ್ನ ಸ್ವಲ್ಪ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಸೊ ಮಸಾಲೆ ಚೆನ್ನಾಗಿ ಕುದೀತಿದೆ. ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ನಾನು ಮೊಟ್ಟೆನ ಇವಾಗ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಸೊ ಇದೆಲ್ಲ ಆದಮೇಲೆ ಇವಾಗ ಮಸಾಲೆ ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ ನಾವು ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಮೊಟ್ಟೆ ಆ್ಯಡ್ ಮಾಡಿಬಿಟ್ಟು ಅದನ್ನ ತಿರುವಾಕ್ಬಾರ್ದು. ಮೊಟ್ಟೆಲಿ ಎಲ್ಲ ಕಲರ್ ಇರ್ತಲ್ಲ, ಬಿಡಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೋಬೋದು. 1 ಸ್ಪೂನ್ ತೊಗೊಂಡು ಮೊಟ್ಟೆ ಮೇಲೆಲ್ಲ ಮಸಾಲೆ ಏನಿರುತ್ತೆ ಅದೆಲ್ಲ ಹಾಕಬೇಕು. ಸೊ ಫೈನಲಾಗಿ ಎಗ್ ಕರಿ ರೆಡಿಯಾಗಿದೆ. ಅದ್ರ ಜೊತೆಗೆ ಇವತ್ತು ನಾನು ಚಪಾತಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಚಪಾತಿ ಮತ್ತು ಎಗ್ ಕರಿ ಸೊ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮ್ಮ ಅಣ್ಣಂಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನಮ್ಮ ಅಣ್ಣಂಗೆ. ಸೊ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಆದಮೇಲೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗುತ್ತೆ. ಸ್ವಲ್ಪ ನೋಡಿ ಮಾಡ್ಕೊಳ್ಳಿ. ನಿಮಗೆ ತೆಳ್ಳೆ ಬೇಕು ಅಂದರೆ ತೆಳ್ಳೆ, ಗಟ್ಟಿ ಬೇಕು ಅಂದರೆ ಗಟ್ಟಿ. ಬಾಯ್. ಟೇಸ್ಟ್ ಮಾಡು. ನನ್ನ ಫೇವರೆಟ್ ಎಗ್ ಕರಿ. ನಮ್ಮ ಅಣ್ಣಂಗೆ ಇಷ್ಟ ಆಗ್ಬಿಟ್ಟು ಇವತ್ತು ಮಾಡಿದ್ದೀನಿ. ಬರೀ ಗ್ರೇವಿ ಜೊತೆ ಚಪಾತಿ. ಮಸಾಲೆ ಜಾಸ್ತಿ ಹಾಕೊಂಡೆ. ಚೆನ್ನಾಯ್ತಾ? ಜೊತೆ ಚೆನ್ನಾಯ್ತಾ? ಎಗ್ ಜೊತೆ ತಿನ್ಬೇಕು, ಸೂಪರ್ ಆಗೈತೆ ಮಾತ್ರ. ಮಸಾಲೆ ಕರೆಕ್ಟಾಗಿ ಇರ್ತೈತೆ, ಸಾಕಾಗೈತೆ. ಚೆನ್ನಾಯ್ತಾ? ಅಲ್ಲೋ ವಿಡಿಯೋನೇ ಆನ್ ಮಾಡಲಿಲ್ವಲ್ಲೋ. ವಿಡಿಯೋನ ಆನ್ ಮಾಡಿಲ್ಲ. ಆನ್ ಮಾಡ್ದಲ್ಲಿ ಇರುತ್ತೆ ಫ್ಲಾಶ್ ಲೈಟು. ಸವಾಸ್. ಇದು ಮಸಾಲೆ ಜಾಸ್ತಿ ಅಂದಲ್ಲ, ಯಾವ ರೀತಿ ಜಾಸ್ತಿ? ಗೊಜ್ಜಿಗೆ ಮಸಾಲೆ ಜಾಸ್ತಿ. ಚೆನ್ನಾಯ್ತಾ?
ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನೋಡಿದ್ರೆ ಧ್ರುವ ಯಾವ ರೀತಿ ರಿವ್ಯೂ ಹೇಳ್ದ ಅಂತ ನನಗಂತೂ ತುಂಬ ಖುಷಿ ಆಯಿತು. ನಮಗೆ ಧ್ರುವಂಗೆ ಎಗ್ ಕರಿ ಅಂತ ತುಂಬ ಇಷ್ಟ, ಸೊ ಅದಕ್ಕೋಸ್ಕರ ಮಾಡಿದೆ. ಸೊ ಈಗ ಮಧ್ಯಾಹ್ನ ಊಟಕ್ಕೆ ಯಾವಾಗ ರೆಡಿ ಮಾಡ್ತಾಯಿದ್ದೀನಿ. ಸೊ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ಗಾಯ್ಸ್, ನಮ್ಮ ಸಿಬಿನ ನಾವು ಮನೆಗೆ ಸೇರಿಸ್ತಿಲ್ಲ, ಬಿಟ್ಟಿದ್ದೀನಿ ಅದ್ರ ಜೊತೆಗೆ ನಾನು. ಸಿಬಿ ಕೋ, ಸಿಬಿ ಕೋರೆ ನೋಡಿ ಹೆಂಗೆ ಹೋಗ್ತಾವಳೆ. ಆಮೇಲೆ ಬಿಸಿಲಲ್ಲಿ ಈರುಳ್ಳಿ ಒಣಕ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ ಅಷ್ಟೇ. ಸ್ವಲ್ಪ ಇದಾಗಿರುತ್ತಲ್ಲ, ಇವಾಗ ಮಳೆಗಾಲ ಆಗಿರೋದ್ರೆಲ್ಲ ಒಂಥರ ಕುಳ್ತಾ ಥರ ಇರುತ್ತದಲ್ಲ, ಆ ಥರ ಆಗಬಾರ್ದು ಅಂದರೆ ಈ ಥರ ಬಿಸಿಲಲ್ಲಿ ಒಣಕ್ರೆ ಆರಾಮಾಗಿ ಒಣಗುತ್ತೆ, ಚೆನ್ನಾಗಿರುತ್ತೆ ಈರುಳ್ಳಿ. ಎಷ್ಟು ದಿನ ಬೇಕಾದ್ರೂ ಒಣಗ್ಬೋದು. ಕೋ ಈಗ ಎಷ್ಟು ಹತ್ರಕ್ಕೆ ಬಂದೊಳಕೋ. ಹಾಗೆಯೇ ಮೆಣಸಿನ್ಕಾಯಿ ಗಿಡದಲ್ಲಿ ಹೂಗಳು ಬಿಟ್ಟಿದೆ, ಇನ್ನೂ ಕಾಯಿ ಬಿಟ್ಟಿಲ್ಲ. ಸೊ ಬಿಟ್ಟಿದೆ, ಕಾಯಿ ಬಿಟ್ಟೈತೆ ನೋಡಿ ಗೈಸ್, ಮರ್ತೋಯ್ತು ನೋಡಿ ಇಲ್ಲೊಂದು ಕಾಯಿಗಳು ಬಿಟ್ಟಿದೆ. ಇವಾಗ ಬಿಡ್ತಿದ್ದೆ ಕಾಯಿಗಳು. ಸೊ ಇಲ್ಲೊಂದು ದೊಡ್ಡದೊಂದು ಬಿಟ್ಟಿದೆ, ಇಲ್ಲಿ ಸುಮಾರು ಬಿಟ್ಟಿದೆ. ನಾವು ಬರೀ ಹೂವು ಅಂತ ಅಂದ್ಕೊಂಡೆ, ಬಿಟ್ಟಿದೆ ಸುಮಾರಾಗಿ. ಹಾಗೆ ಇಲ್ಲಿ ಈರುಳ್ಳಿ ಒಣಕೋರಿ ನಮ್ಮ ಸಿಬಿ ಎತ್ತಾಗ ಹೋಗ್ತಾವಳೆ, ಮುಣಿಸ್ಕೊಂಬಿಟ್ಟವಳೆ ಅಂದಮೇಲೆ. ಹಾಗೆ ಇಲ್ಲಿ ನೋಡ್ಬೋದು ಗೈಸ್ ತುಳಸಿ ಗಿಡ ಯಾವ ಥರ ಇದೆ ಅಂತ. ಸೊ ಹಾಕಿದಾಗ ಸ್ವಲ್ಪ ಚಿಕ್ಕ ಗಿಡ ಆಗಿತ್ತು ಅಷ್ಟೇ, ಚಿಕ್ಕ ಸಸಿ ಅಂತಾರಲ್ಲ ಆ ರೀತಿ ಇತ್ತು. ಒಂದಷ್ಟು ಅಗಲ ಬೆಳೆದು ಬಿಟ್ಟಿದೆ. ಸೊ ನೋಡ್ಬೋದು ಯಾವ ರೀತಿ ತುಳಸಿ ಗಿಡ ಅಂತ. ಸಖತ್ ಬಿಸಿಲು ಒಟ್ಟಿನಲ್ಲಿ ನೋಡಿ ಅಲ್ಲಿ ಕೂತವಳೆ ಕಳ್ಳಿ. ಹಾಗೆ ಆ್ಯಸ್ ಯೂಸಲ್ ನಮ್ಮ ಬೆಳೆದಲ್ಲ ಗಿಡ. ಹಾಗೆ ಇಲ್ಲೊಂದು ತುಳಸಿ ಗಿಡ ಇದೆ. ನಮ್ಮಲ್ಲಿ ತುಳಸಿ ಗಿಡನೇ ಜಾಸ್ತಿ ಹೇಳಬೇಕು ಅಂತಂದರೆ. ಹಾಗೆ ನಮ್ಮದು ಪುಟ್ಟ ಗಣೇಶ ಇದೆ. ಹಿಂಗೆ ಕೊಡಲ್ಲ ಕಣೆ, ನಮ್ಮ ಅಮ್ಮಲ್ಲಿ ಚಿಕನ್ನ ವಾಶ್ ಮಾಡ್ತಾವ್ರೆ. ಸೊ ಅದಕ್ಕೋಸ್ಕರ ನೋಡಿ ಹೆಂಗಾಡ್ತಾಳೆ ಅಲ್ಲಿ. ಚಿಕನ್ ಚೆನ್ನಾಗಿ ತಂದವನಮ್ಮ. ಚೆನ್ನಾಗಿ ನಮಗೆ ಡಿಸ್ಟರ್ಬ್ ಆಗ್ತೈತೆ ನಿನ್ನಿಂದ, ಸುಮ್ಮನೆ ಇದು ಬಿಡು. ನೋಡಿ ಗೈಸ್ ನಮ್ಮ ಏನು ಮಾಡ್ತಾವೆ ಇಲ್ಲಿ. ಇದ್ರು ಅವಾಗಲೇ ಹೆಂಗೆ ಹತ್ಬಿಡ್ತು ಗೊತ್ತಾ ಮೈ ಮೇಲೆ. ಸರಿ ಬಿಡು. ಎಲ್ಲೇ ಬೆಳಗ್ಗೆ ಕರಿ ತಿಂದಲ್ಲ ಅದಕ್ಕೆ ಧ್ರುವ ನಂಗೆ ಗೊತ್ತು ಕಣ, ಅದಕ್ಕೆ ಹಿಂಗೆ ಆಡ್ತಿದ್ಯಾ ಅಂತ. ಹೆಂಗೆ 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 ಹಾಂ, ಈಗ ಇದು ರೂಢಿ ತಪ್ಪಾಗಿದ್ದು ಶುರು ಹಚ್ಕೊಡೋಣ ಪುನಃ ಇರೋ ಅಂತ. ಸೊ ಇವಾಗ ರೈಸ್ ಕೆಟ್ಟಿದ್ದೀನಿ ನಾನು, ಅಂದರೆ ನಾವು ಬಸಿಯೋದು ಯೂಶ್ವಲಿ. ಸೊ ಅದಕ್ಕೋಸ್ಕರ ಬಸಿಬೇಕು ಇವಾಗ. ನಮ್ಮ ಅಣ್ಣಂಗೆ ಮುದ್ದೆ ಆಗೋದ್ರೆ ಇಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾವು ಮೊದಲಿಂದಲೂ ಅನ್ನನ ಬಸಿಯೋದೆ, ಕುಕ್ಕರ್ಲಿ ಯಾವಾಗಲೂ ಮಾಡಲ್ಲ. ಕುಕ್ಕರ್ ಮಾಡಿದ್ರೆ ನಮ್ದು ಧ್ರುವಂಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಬಸಿಯೋದೆ ಅನ್ನನ ನಾವು. ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ನೋಡ್ಬೋದು ಹಿಡಿದು ನಾವು ವೀಡಿಯೋಸ್ ಮಾಡೋದೆಲ್ಲ ಒಟ್ಟಿಗೆ ಇಟ್ಕೊಂಡ್ಬಿಡ್ತೀವಿ ಫಸ್ಟೇ. ಸೊ ಆಮೇಲೆ ಅಂದರೆ ಆಗಲ್ವಲ್ಲ. ಸೊ ಅದಕ್ಕೋಸ್ಕರ ಈರುಳ್ಳಿ, ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪೌಡ್ರು, ಅರಿಶಿನ, ಟೊಮೊಟೊ ಹಣ್ಣು, ಚಕ್ಕೆ ಲವಂಗ, ನಿಂಬೆಹಣ್ಣು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ. ಹಾಗೆ ನಮ್ಮಮ್ಮ ಎಣ್ಣೆ ಬೇಕಮ್ಮ, ಎಣ್ಣೆ ಹಾಕಬೇಕು. ಎಣ್ಣೆನ ವ್ಯವಸ್ಥೆ ಮಾಡೋಣ. ಸೊ ಇದ್ರದ್ದು ವೀಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ದು, ಅದು ಏನು ಅಕೌಂಟ್ ಏನಿದೆ ಅಂತ. ರಮೇಶ್ ಶೆಟ್ಟಿ, ಧ್ರುವ ಶೆಟ್ಟಿ, ರಮ್ಯ ಕುಕಿಂಗ್ಸ್, ಈ 3 ನಮ್ಮದೇ ಅಕೌಂಟು. ಸೊ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಚಿಕನ್ 1 kg ಅಷ್ಟು ತೊಗೊಂಡಿದ್ದೀವಿ. ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು ತುಂಬ ಡಿಫ್ರೆನ್ಸ್ ಇದೆ ವೀಡಿಯೋಸ್ ಹಾಕೋದು. ಯಾಕಂದರೆ ಇದರಲ್ಲಿ ಪ್ರತಿಯೊಂದು ಡೀಟೇಲ್ ಕೊಡ್ತೀವಿ ನಾವು ರೆಸಿಪಿ ಮಾಡಬೇಕಾದ್ರೆ. ಸೊ ಅದು ಇನ್ಸ್ಟಾಗ್ರಾಮಲ್ಲಿ ಆ ಥರ ಅಲ್ಲ, 1 ನಿಮಿಷ ಅಷ್ಟೇ ಟೈಮ್ ನಮಗೆ. ಸೊ ಅಷ್ಟರಲ್ಲಿ ಇವೆಲ್ಲ ಫಾಸ್ಟ್ ಮೋಡ್ಗೆ ಹಾಕ್ಬಿಟ್ಟು ಸೊ ಬೇಗ ತೋರಿಸ್ಬೇಕು. ಯೂಟ್ಯೂಬಲ್ಲಿ ಸ್ವಲ್ಪ ಲೆಂತೆ ಬೇಕಾದ್ರೂ ಮಾಡ್ಬೋದು, ಆದರೆ ಇನ್ಸ್ಟಾಗ್ರಾಮಲ್ಲಿ ಹಂಗೆ ಮಾಡೋಕ್ಕಾಗಲ್ಲ, 1 ನಿಮಿಷ. ಸೊ ಅದಕ್ಕೋಸ್ಕರ 2 ಕಡೆನೂ ಮ್ಯಾನೇಜ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಬರೀ ಹೈಲೈಟ್ ತೋರಿಸ್ತಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಪೂರ್ತಿ ವೀಡಿಯೋ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಟೊಮೊಟೊ, ಈರುಳ್ಳಿ, ಅರಿಶಿನ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ ಲವಂಗ, ಎಣ್ಣೆ ಎಲ್ಲ ಉಲ್ಟಾ ಹೇಳ್ತಾವೆ, ಏನೋ ಅದನ್ನ ಸೀದಾ ಮಾಡ್ಕೊಳ್ಳಿ ಅಷ್ಟೇ ಅಲ್ಲಮ್ಮ. ಇನ್ಸ್ಟಾಗ್ರಾಮಲ್ಲಿ ರಮೇಶ್ ಶೆಟ್ಟಿ ಅಂತ ನಾನು ಅಕೌಂಟ್ ಇದೆ, ಅದಕ್ಕೆ 700 ಫಾಲೋವರ್ಸ್ ಆಗಿದ್ದಾರೆ ಇವತ್ತು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಈ ವಿಡಿಯೋ ಮುಖಾಂತರನೇ. ಸೊ ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ 5K ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ಅದಕ್ಕೂ ಸಪೋರ್ಟ್ ಮಾಡಿ. ಸೊ ಕುದೀತಿದೆ ಚೆನ್ನಾಗಿ. ಸೊ ಹಾಗೆ ಚಿಕನ್ ಫ್ರೈ ಮಾತ್ರ ಸೂಪರಾಗಿತ್ತು, ನೀವು ಟ್ರೈ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅನ್ನೋ ಪೂರ್ತಿ ರೆಸಿಪಿದು. ಸೊ 1 ಮಿನಿಟ್ ವೀಡಿಯೋ ಅದು. ಸೊ ಹೋಗಿ ಚೆಕ್ ಮಾಡಿ, ಹಾಗೆ ಫಾಲೋ ಮಾಡಿ.